ನಾನು ಹೇಳುವವನಾಗಿದ್ದಾನೆ. ಸಬ್ಬತ್ ದಿನವನ್ನು ಗೌರವಿಸಬೇಕು ಎಂಬುದಾಗಿ ದೇವರು ಹೇಳಿದ ಮಾತನ್ನು ಇವತ್ತು ಮಾನವ ಪ್ರಪಂಚ ಮರೆತು ಜೀವನ ಮಾಡ್ತಾ ಇದೆ. ಕಾರಣ, ಈ ಸೃಷ್ಟಿಯೊಳಗಿರುವಂಥದ್ದು ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದಾನೆ. ನೀನು ಕೇಳುವುದಕ್ಕಿಂತ ಮುಂಚೆ ಸೃಷ್ಟಿಯೊಳಗೆ ಎಲ್ಲವನ್ನೂ ಕೂಡ ದೇವರು ನಿನ್ನ ಕೈಗೆ ನಿಲುಕುವಾಗಿ ಇಟ್ಟರೂ ಕೂಡ ಇವತ್ತು ಆರಾಧನೆಯಲ್ಲಿ ಪಾಲುಗಾರರಾಗ್ತಾ ಇಲ್ಲ. ಅದು ವಿಶೇಷವಾಗಿ ಸಬ್ಬತ್ ದಿನಕ್ಕೆ ಒಡೆಯನು ಯಾರು ಅಂದರೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತಾ ಇದ್ದೇವೆ, ಸಬ್ಬತ್ ದಿನಕ್ಕೆ ಒಡೆಯನು ಯೇಸು ಕ್ರಿಸ್ತನು ಎಂಬುದಾಗಿ. ಆದರೆ ಇವತ್ತು ಕುಟುಂಬ ಸಹಿತವಾಗಿ ಬಂದು ದೇವರ ಆಶೀರ್ವಾದವನ್ನು ಪಡೆಯದೆ ವ್ಯರ್ಥವಾದ ಸಮಯವನ್ನು ಅಲ್ಲಲ್ಲಿ ಕೂತು ಸಮಯವನ್ನು ಕಳೀತಾ ಇದ್ದಾರೆ. ಸಮಯ ಕೊಂಚವಾಗಿದೆ. ಕ್ರಿಸ್ತನು ಯಾವಾಗ ಬರ್ತಾ ಇದ್ದನೋ ಎರಡನೇ ಸಾರಿ, ಬೇಗನೆ ಬಂದು ಜೀವಿತ ನಿನ್ನ ಬದುಕು ಇರುವಾಗಲೇ ಕ್ರಿಸ್ತನ ನಂಬಿ ಆರಾಧನೆಯಲ್ಲಿ ಪಾಲುಗಾರರಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಿ ತನ್ನಲ್ಲಿ, ನಮ್ಮಲ್ಲಿ, ನಾವು ನಮ್ಮ ಮನದಲ್ಲಿ ಹೆಚ್ಚಾದ ಧ್ಯಾನವನ್ನು ಮಾಡುವುದಕ್ಕಾಗಿ ಸಿದ್ಧರಾಗೋಣ. ದೇವರು ಈ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಆಮೆನ್.